ಸಡನ್ನಾಗಿ ಇಫ್ತಾರಿಗೆ ತುಂಬ ಕೊಬ್ಬಿನ ಅಂಶದ ಫುಡ್ ಇರಲಿ, ಶುಗರಿ ಫುಡ್ ಇರಲಿ, ಅದನ್ನು ಸೇವಿಸಿದ ನಂತರ ವೇಟ್ ಗೇನು ಆಗುವ ಚಾನ್ಸಸ್ ಇದೆ. ಅದನ್ನು ಕೂಡ ನಾವು ತಡೆಗಟ್ಟಬೇಕು. ಒಂದು ಖರ್ಜೂರ ಅಥವಾ ಒಂದು ಖರ್ಜೂರ, ಅದರೊಟ್ಟಿಗೆ 1 ಗ್ಲಾಸ್ ವಾಟರ್, ನೀರು, ಅದರೊಟ್ಟಿಗೆ ತುಂಬ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಡ್ ಮಾಡೋದಿಲ್ಲ, ಆದರೂ ನಾನು ಸಜೆಸ್ಟ್ ಮಾಡ್ತೇನೆ ಇಫ್ತಾರ್ ಟೈಮಲ್ಲಿ ವೆಜಿಟೇಬಲ್ ಕೂಡ ಕಟ್ ಮಾಡಿ ಆ್ಯಡ್ ಮಾಡಲಿ. ಚಿಕನ್ ಯಾವತ್ತಾದರೂ ಒಮ್ಮೆ ಸೇವಿಸೋದು ಒಳ್ಳೆಯದು. ಮೊಟ್ಟೆ ಸೇವಿಸಬಹುದು, ಮೀನು ಸೇವಿಸಬಹುದು. ಇವಾಗ ತುಂಬ ಬೇಸಿಗೆ ಕಾಲ, ತುಂಬ ಡಿಹೈಡ್ರೇಟ್ ಆಗ್ತದೆ ಬಾಡಿ, ಅದಕ್ಕೋಸ್ಕರ ತುಂಬ ಫ್ರೂಟ್ಸ್ ವೆಜಿಟೇಬಲ್ ಇದೆ, ಅದರಲ್ಲಿ ಆಟೋಮೆಟಿಕ್ಲಿ ವಾಟರ್ ಕಂಟೆಂಟ್ ಇದೆ. ಆ್ಯಸ್ ಅ ಡಯಟಿಷಿಯನ್ ನನ್ನ ಪ್ರಕಾರ ಅಂದರೆ ಅಂಥ ಫುಡ್, ಡೀಪ್ ಫ್ರೈಡ್ ಫುಡ್ ಅಂದರೂ ತಿನ್ನಲೇಬಾರದು. ಫಸ್ಟ್ ಆಫ್ ಆಲ್ ಅದು ಕೂಡ ನಾವು 30 ಡೇಸ್ ಕಂಟಿನ್ಯೂಸ್ ಅದನ್ನೇ ತಿಂತೀರಿ. ಈವನ್ ಇಫ್ತಾರ್ ಆದಮೇಲೆ ಸ್ವಲ್ಪ ಇದ್ದದ್ದು ರಾತ್ರಿನೂ ತಿನ್ನೋದು, ಸೋರ್ ಟೈಮು ತಿನ್ನೋದು, ಅಂಥದ್ದೆಲ್ಲ ಅವಾಯ್ಡ್ ಮಾಡಿ. ಸೊ ಫಸ್ಟ್ ಏನಂದರೆ ಮನೇಲಿ ಯಾರು ಪ್ರಿಪೇರ್ ಮಾಡ್ತಾರೆ ಕೌಂಟ್ ಮಾಡಿ ಪ್ರಿಪೇರ್ ಮಾಡಿ. 1 ಜನರಿಗೆ 1 ಅಥವಾ 2, ಜಾಸ್ತಿ ಬಲ್ಕಲ್ಲಿ ಪ್ರಿಪೇರ್ ಮಾಡಬೇಡಿ. ಇನ್ ಕೇಸ್ ಬಲ್ಕಲ್ಲಿ ಪ್ರಿಪೇರ್ ಮಾಡಿದ್ರು ನೇಬರ್ಸ್ ಎಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಹಂಚಿಸಿ ತಿನ್ನಿ. ಸೊ ದಟ್ 1 ಪರ್ಸನಿಗೆ 1 ಅಥವಾ 2 ಪೀಸಸ್ ಏನಾದರೂ ಕಟ್ಲೆಟಾ, ರೋಲಾ ಏನಾದರೂ ಸಿಗುತ್ತೆ. ಅದನ್ನು ಅಷ್ಟೂ ತಿನ್ನಬಾರ್ದು, ಆದ್ರೂ 1 ಮಂತಿಗಲ್ಲ ಅಂತ ನಾನು ಅಡ್ವೈಸ್ ಮಾಡೋದು 1 ಅಥವಾ 2 ತಿನ್ನಿ ಅಂತ. ಬಟ್ ಅದನ್ನು ತಿನ್ನಬಾರದು, ಬಿಕಾಸ್ ಜಾಸ್ತಿ ಫ್ಯಾಟ್ ಕಂಟೆಂಟ್ ಇದೆ ಅದರಲ್ಲಿ. ಮತ್ತು ಈವನ್ ಮಕ್ಕಳಿಗೆ ಹೇಳಲಿಕ್ಕಾಗೋದಿಲ್ಲ ಇವಾಗದ್ದು ಮಕ್ಕಳಿಗೆ, ಆದ್ರೂ ಆದಷ್ಟು ಕಂಟ್ರೋಲ್ ಮಾಡಿ. ಮೇ ಬಿ ಒಂದಿನ ಮಾಡಿದರೆ ನೆಕ್ಸ್ಟ್ ದಿನ ಮಾಡಬೇಡಿ, ಮತ್ತೊಂದು ದಿನ ಮಾಡಿದರೆ ಹಾಗೆ ಮಾಡಿ. ಮತ್ತು ಡೀಪ್ ಫ್ರೈಡ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಹೆಲ್ದಿಯಾಗಿ ಪನ್ನೀರ್ ಗ್ರಿಲ್ಲ ಅಥವಾ ಅಂಥದ್ದೆಲ್ಲ ಮಾಡಿ ತಿನ್ನೋದು ಒಳ್ಳೆಯದು. ಎಲ್ಲಿ ಆಯಿಲ್ ತುಂಬ ಕಡಿಮೆ ಆಗುತ್ತೆ, ಮತ್ತು ಮೈದಾ ಐಟಮ್ ಎಲ್ಲಿ ಕಡಿಮೆ ಆಗುತ್ತೆ, ಶುಗರ್ ಐಟಮ್ ಎಲ್ಲಿ ಕಡಿಮೆ ಆಗುತ್ತೆ, ಅಂಥದ್ದು ಬೇಸ್ಡ್ ರೆಸಿಪೀಸ್ ನೀವು ಪ್ರಿಪೇರ್ ಮಾಡಿ ಮನೆಯಲ್ಲಿ. ಸೊ ಫಸ್ಟು ಉಪವಾಸ ಹಿಡಿಬೋದು, ಎಲ್ಲ ಡಿಸೀಸ್ ಕಂಡೀಷನ್ ಇರಲಿ ಉಪವಾಸ ಹಿಡಿಬೋದು. ಬಟ್ ಅಷ್ಟು ಸಿವಿಯರ್ ಇದ್ದರೆ ಡಾಕ್ಟರ್ ಹತ್ರ ಸಲಹೆ ಕೇಳೋದು ತುಂಬ ಮುಖ್ಯ. ಡಾಕ್ಟರ್ ಹಿಡಿಬೋದು ಹೇಳಿದರೆ ಮಾತ್ರ ಹಿಡಿಬಹುದು, ಅಥವಾ ಪರವಾಗಿಲ್ಲ ಹಿಡಿಬೇಕಂತಿಲ್ಲ. ಬಿಕಾಸ್ ಕಂಡೀಷನ್ ಹಾಗಿದೆ, ಇದು ಪೇಷಂಟ್ ಕಂಡೀಷನ್ ಹಾಗೆ ಇದ್ದರೆ ಹಿಡಿಬೇಕಂತ ಅವಶ್ಯಕತೆ ಇಲ್ಲ. ಅಲ್ಲಿನೂ ಹಾಗೆ ತುಂಬ ಬ್ಯಾಲೆನ್ಸ್ಡ್ ಆಗಿ ಫುಡ್ ತೆಗಿಬೇಕು. ಎಲ್ಲವನ್ನು ಲೈಕ್ ತುಂಬ ನಾನು ಹೇಳಿದ ಹಾಗೆ ತುಂಬ ಫ್ರೈಡ್ ಐಟಮ್ ತಿನ್ನೋದೆಲ್ಲ ಕಡಿಮೆ ಮಾಡಿ. ಮತ್ತು ಮೇಜರ್ಲಿ ಹಾರ್ಟ್ ಪೇಷಂಟ್ ಎಲ್ಲ ಇದ್ದರೆ ಸಕ್ಕರೆ ಕಡಿಮೆ ಮಾಡಿ. ಮತ್ತು ಉಪ್ಪು ಜಾಸ್ತಿ ಹಾಕೋದು ಬೇಡ, ಉಪ್ಪಿದ್ದು ಪದಾರ್ಥ ಜಾಸ್ತಿ ತಿನ್ನಬಾರ್ದು. ಮತ್ತು ಹೈಡ್ರೇಷನ್ ಅರೌಂಡ್ 7 to 8 ಗ್ಲಾಸಸ್ ಆಫ್ ನೀರು ಕುಡಿಲೇಬೇಕು. ಮತ್ತು ಸ್ವಲ್ಪ ಎಟ್ ಅ ಟೈಮ್ ತುಂಬ ತಿನ್ನಬೇಕಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ತಿಂದು ಒಂದು ಸ್ವಲ್ಪ ಟೈಮ್ ತೆಗೆದು ಅರೌಂಡ್ 1 hour ಮತ್ತು ವಾಪಸ್ ಸ್ವಲ್ಪ ತಿನ್ಬೋದು ಅಂತ. ಬಿಕಾಸ್ ಅವರು ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಾದರೂ ಕಂಡೀಷನ್ ಇದ್ದೇ ಇರ್ತದೆ, ಡಿಸೀಸ್ ಕಂಡೀಷನ್, ಒಮ್ಮೆಲೆ ತಿನ್ನೋಕ್ಕೂ ಆಗಲ್ಲ ಅವರಿಗೆ. ಸ್ವಲ್ಪ ಸ್ವಲ್ಪ ಆಗಿ ತಿಂದು ಇದು ಮಾಡ್ಬೋದು. ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಇನ್ಕ್ಲೂಡ್ ಮಾಡೋದು ಒಳ್ಳೆಯದು. ಮತ್ತು ಎವ್ರಿ ಡೇ ಡಿಫ್ರೆಂಟ್ ವೆಜಿಟೇಬಲ್ದು ಸೂಪ್ಸ್ ಕೂಡ ಮಾಡಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಫಸ್ಟ್ ಗ್ಯಾಸ್ ತುಂಬ ಜನರಿಗೆ ಅದು ಕಾಮನ್ ಡಿಸೀಸಸ್ ಆಗಿ ಹೋಗಿದೆ. ಗ್ಯಾಸ್ಟ್ರೈಟಿಸ್ ಅಂದರೆ ಗ್ಯಾಸ್ ತುಂಬೋದು ಹೊಟ್ಟೆ ಒಳಗಡೆ, ತುಂಬ ಕಾಲ ಊಟ ಇಲ್ಲದೆ. ಉಪವಾಸ ಅಂದರೆ ನಾವು ತುಂಬ ಟೈಮಲ್ಲಿ ಊಟ ಇರೋದಿಲ್ಲ, ಆ್ಯಸಿಡಿಟಿ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅಂಥವ್ರು ಕೂಡ ಉಪವಾಸ ಇಡ್ಬೋದು. ಮೇಜರ್ಲಿ ಡಿಹೈಡ್ರೇಷನ್ಗೆ ಅವಾಯ್ಡ್ ಮಾಡಬೇಕು, ತುಂಬ ಹೈಡ್ರೇಟ್ ಇರಬೇಕು ಬಾಡಿ. ಲೈಕ್ ಆಲ್ ದ ಲಿಕ್ವಿಡ್ಸ್ ಕನ್ಸ್ಯೂಮ್ ಮಾಡಬೇಕು, ಜ್ಯೂಸಸ್ ಇರಲಿ, ಸೂಪ್ಸ್ ಇರಲಿ, ವಾಟರ್ ಇರಲಿ ಹಾಗೆ. ಮತ್ತು ಫ್ರೂಟ್ಸಲ್ಲಿ ನಮ್ಮ ಸಿಟ್ರಸ್ ಫ್ರೂಟ್ಸ್ ಅಂದರೆ ಆರೆಂಜ್, ಮೂಸಂಬಿ, ಸ್ಟ್ರಾಬೆರಿ, ಆ್ಯಸಿಡಿಟ್ ಫ್ರೂಟ್ಸ್ ಎಲ್ಲ ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಅದು ಕನ್ಸ್ಯೂಮ್ ಮಾಡಿದರೆ ಎಗೇನ್ ಆ್ಯಸಿಡ್ ಜಾಸ್ತಿ ಆಗಿ ಆ್ಯಸಿಡಿಟಿ ಆಗುತ್ತೆ. ಸೊ ಅಂಥ ಫ್ರೂಟ್ಸ್ ಅವಾಯ್ಡ್ ಮಾಡಿ. ಲೈಕ್ ಬನಾನಾ, ವಾಟರ್ಮೆಲನ್ ಅಂಥ ಫ್ರೂಟ್ಸನ್ನು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ವಾಪಸ್ ಉಪ್ಪು ತುಂಬ ಕಡಿಮೆ ಮಾಡಬೇಕು, ಉಪ್ಪಿನಿಂದನೂ ಜಾಸ್ತಿ ಆ್ಯಸಿಡಿಟಿ ಆಗುತ್ತೆ. ಮತ್ತು ಖಾರ ತುಂಬಾ ಕಡಿಮೆ ಮಾಡಬೇಕು. ಆದಷ್ಟು ಬ್ಲ್ಯಾಂಡ್ ಫುಡ್ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು, ಅದರಿಂದನೂ ಆ್ಯಸಿಡಿಟಿ ಸ್ವಲ್ಪ ಕಡಿಮೆ ಇರುತ್ತದೆ. ಮತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಚೆನ್ನಾಗಿ ತಿನ್ನಬೇಕು. ಅದರಲ್ಲೂ ಲೈಕ್ ಆ್ಯಸಿಡಿಟಿ ಮತ್ತು ಫೈಬರ್ ಕಂಟೆಂಟ್ ಇದ್ದ ಕಾರಣ ಹೊಟ್ಟೆ ತುಂಬ ಟೈಮಲ್ಲಿ, ತುಂಬ ಸಮಯದಲ್ಲಿ ಅದು ಫುಲ್ಲಾಗಿರ್ತದೆ ಹೊಟ್ಟೆ. ಸೊ ಇದೆಲ್ಲ ನೀವು ಫಾಲೋ ಅಪ್ ಮಾಡಿದರೆ ಈವನ್ ಗ್ಯಾಸ್ಟ್ರೈಟಿಸ್ ಪೇಷಂಟ್ ಆಲ್ಸೋ ನೀವು ಉಪವಾಸವನ್ನು
ಮನೆಯಲ್ಲಿ ತುಂಬ ಏಜ್ ಪರ್ಸನ್ಸ್ ಇರ್ತಾರೆ. ಕೆಲವರಿಗೆ ಆಬ್ವಿಯಸ್ಲಿ ಉಪವಾಸ ಮಾಡೋಕ್ಕಾಗೋದಿಲ್ಲ, ಕೆಲವರು ಹಠದಲ್ಲಿನೂ ಉಪವಾಸ ಮಾಡ್ತಾರೆ. ಅವ್ರು ಎಷ್ಟು ಅವರಿಗೆ ಆಗುತ್ತೆ ಮಾಡಲಿ. ಆ್ಯಂಡ್ ಫುಡ್ ವೈಸ್ ಬ್ಯಾಲೆನ್ಸ್ಡ್ ಆಗಿ ಕೊಡಿರಿ, ಫೋರ್ಸು ಕೂಡ ಮಾಡಬೇಡಿ. ಎಷ್ಟಾಗುತ್ತೆ ಅಷ್ಟು ಕನ್ಸ್ಯೂಮ್ ಮಾಡಲಿ ಅವರು. ಬಟ್ ಅವರ ಹೆಲ್ತ್ ಕಂಡೀಷನ್ ನೋಡ್ತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಕಾರ್ಬೋಹೈಡ್ರೇಟ್, ಹಾಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಲೈಕ್ ಗೋಧಿದ್ದು ರೆಸಿಪೀಸ್, ರಾಗಿದ್ದು, ಸಿರಿಧಾನ್ಯದ್ದು ಅಂಥದ್ದು ರೆಸಿಪೀಸ್ ಕೊಡಿ. ಬಟ್ ಎಗೇನ್ ಫ್ಯಾನ್ಸಿ ರೆಸಿಪೀಸ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬೇಡಿ. ಸಿಂಪಲ್ ಆದ ಮನೆಯಲ್ಲಿ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಹಾಗೆಯೇ ಮಾಡಿ. ಮತ್ತು ಬರೋದು ಪ್ರೋಟೀನ್ ರಿಚ್ ಫುಡ್ಡಲ್ಲಿ. ಪ್ರೋಟೀನ್ ರಿಚ್ ಫುಡ್ ಅಂದರೆ ಎಗೇನ್ ರೆಡ್ ಮೀಟ್ಸ್ ಅಂಥದ್ದೆಲ್ಲ ಕೊಡೋಕ್ಕೆ ಹೋಗಬೇಡಿ, ಮಾಂಸಗಳೆಲ್ಲ. ಫಿಶ್ ಅಂದರೆ ಅದು ಕಾಮನ್ ಇಲ್ಲಿ ಮ್ಯಾಂಗ್ಳೂರಲ್ಲಿ. ಫಿಶ್ ಅಂದರೂ ಕೊಡಿರಿ, ಒಳ್ಳೆ ಕರಿ ಫಾರ್ಮಲ್ಲಿ ಕೊಡಿರಿ. ಎಗ್ ದಿನಾಲು ಕೊಡಿರಿ. ಮತ್ತು ನಟ್ಸ್ ಅವರಿಗೆ ನೋವು ಇರ್ಬೋದು, ಆದ್ರೂ ಇನ್ ಕೇಸ್ ಅವರು ತಿನ್ನೋಕ್ಕೆ ಕಷ್ಟಪಟ್ಟರೆ, ಕೆಲವೊಂದು ಹಲ್ಲು ಇರೋದಿಲ್ಲ, ಹಾಗೆ ಕಷ್ಟ ಆದರೆ ಪೊಡಿ ಮಾಡಿ ಮೇ ಬಿ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ಗೆ ಹಾಕಿ ಕೊಡಿ. ಮತ್ತು ಅವರಿಗೆ ಆದಷ್ಟು ಉಪ್ಪು ಖಾರ ಮತ್ತು ಶುಗರ್ ಜಾಸ್ತಿ ಕೊಡಬೇಡಿ. ಸ್ವೀಟ್ ಐಟಮ್ಸ್ ಜಾಸ್ತಿ ಕೊಡಬೇಡಿ. ಎಣ್ಣೆಯಲ್ಲಿ ಕಾಯಿಸಿದ ಐಟಮ್ ಜಾಸ್ತಿ ಕೊಡಬೇಡಿ. ಮತ್ತು ಫ್ರೂಟ್ಸ್, ವೆಜಿಟೇಬಲ್ ಅದನ್ನು ಜಾಸ್ತಿ ಮಾಡಿ. ಹೈಡ್ರೇಷನ್ ಇಡಿ. ಅವರ ಬಾಡಿ ಅಂದರೆ ಹೀಗೆ ವೀಕ್ ಆಗ್ತಾ ಬರ್ತಾ ಇರುತ್ತೆ. ಸೊ ಹೈಡ್ರೇಷನ್ ತುಂಬ ಮುಖ್ಯ. ತುಂಬ ಅವರು ಡಿಹೈಡ್ರೇಟ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಹೈಡ್ರೇಷನ್ ತುಂಬ ಮುಖ್ಯ. ಅದಕ್ಕೋಸ್ಕರ ಓನ್ಲಿ ವಾಟರ್ ಅಲ್ಲ, ಈವನ್ ವಾಟರ್ ಫ್ಲೂಯಿಡ್ ಕಂಟೆಂಟ್ ಲೈಕ್ ಜ್ಯೂಸ್ ಇರಲಿ ಅಥವಾ ನಮ್ಮದು ಸೂಪ್ಸ್ ಇರಲಿ, ಅಂಥದ್ದು ಮಿಲ್ಕ್ ಅಂಥದ್ದೆಲ್ಲ ಕೊಡಿರಿ. ಟೀ ಕಾಫಿ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಹೇಳಿ. ಅಂದರೆ ಟೀ ಕಾಫಿ ಅದರಲ್ಲಿ ಕಫೇನ್ ಇರ್ತದೆ. ಕೆಫೇನಿಂದ ಇದ್ದ ಕಾರಣ ಡಿಹೈಡ್ರೇಷನ್ ತುಂಬ ಬೇಗ ಆಗುತ್ತೆ. ಸೊ ಈವನ್ ಖಾಲಿ ಹೊಟ್ಟೆಯಲ್ಲಿ ಅವರೆಲ್ಲ ದಿನಾಲೂ ಕುಡಿದು ಅಭ್ಯಾಸ ಆಗಿ ಹೋಗಿದೆ ಟೀ ಅಥವಾ ಕಾಫಿ. ಸೊ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿನೇ ಅವರು ಸಮ್ಟೈಮ್ಸ್ ಕನ್ಸ್ಯೂಮ್ ಮಾಡ್ತಾರೆ. ಸೊ ಅದು ಆ್ಯಸಿಡಿಟಿ ಆಗುತ್ತೆ ಕೆಫೆನ್ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರು. ಇನ್ ಕೇಸ್ ಹಠ ಮಾಡಿದ್ರೂ ಸ್ವಲ್ಪ ಕ್ವಾಂಟಿಟಿ ಅವರಿಗೆ ಪೀಸ್ಫುಲ್ಲಾಗಿ ಕುಡಿಲಿಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಕೊಟ್ಟರೆ ಸಾಕು. ಆದ್ರೂ ಆದಷ್ಟು ಬೇಗ ಅವಾಯ್ಡ್ ಮಾಡಿ. ಮತ್ತು ಫ್ಯಾಟ್ ಕಂಟೆಂಟ್ ಅದೇ ಸ್ವಲ್ಪ ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ವಾಕ್ ಎಲ್ಲ ಅವರಿಗೆ ಮಾಡಿಸಿ. ಫಿಸಿಕಲ್ ಆ್ಯಕ್ಟಿವಿಟಿ ಆಲ್ಸೋ ತುಂಬ ಇಂಪಾರ್ಟೆಂಟ್ ಅವರಿಗೆ. ತುಂಬ ಹೆವಿ ವರ್ಕ್ ಮಾಡುವವರಿದ್ದಾರೆ, ಲೈಕ್ ಮೇಸ್ತ್ರಿ ಇರಲಿ, ಡ್ರೈವರ್ ಇರಲಿ, ಲೈಕ್ ಆಲ್ ದ ಟೈಮ್ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೆ ಅವರು ಹೊರಗಡೆನೇ ಇರ್ತಾರೆ. ಸೊ ಅವರಿಗೆ ಕ್ಯಾಲರೀಸ್ ಅಂದರೆ ತುಂಬ ಜಾಸ್ತಿ ಬೇಕಾಗ್ತದೆ. ನಾವೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಮಾಡುವವರು. ಸೊ ನಮ್ಮ ಕ್ಯಾಲರಿ ಸ್ವಲ್ಪ ಅವ್ರಿಗಿಂತ ಕಡಿಮೆ ಇರ್ತದೆ. ಅವರು ಹೆವಿ ವರ್ಕ್ ಮಾಡುವವರು. ಸೊ ಅವರ ಕ್ಯಾಲರಿ ತುಂಬ ಜಾಸ್ತಿ ಇರ್ತದೆ. ಸೊ ಅವರ ಪೋರ್ಷನ್ ಸೈಜ್ ಅಂದರೆ ಫುಡ್ಡಿದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಹಾಗೆಯೇ ನಾವು ತಿನ್ನುವಕ್ಕಿಂತ ಡಬಲ್ ಟ್ರಿಪಲ್ ಕ್ವಾಂಟಿಟಿ ಆಗಿ ಅವ್ರಿಗೆ ಕೊಡಬೇಕು. ಒಮ್ಮೆಲೆ ತಿನ್ನೋಕ್ಕಾಗಿಲ್ಲದ್ರೂ ಸ್ಮಾಲ್ ಕ್ವಾಂಟಿಟಿ ಅರ್ಧ ಗಂಟೆ 1 ಅವರ್ಗೆ ಬಿಟ್ಟು ಕೊಟ್ರೂ ಒಳ್ಳೆಯದು. ಸೊ ಮಕ್ಕಳು ಇವಾಗ ಹಠಪಟ್ಟು ಫಸ್ಟ್ ಆಫ್ ಆಲ್ ಒಮ್ಮೆ ಪೇರೆಂಟ್ಸ್ ಹಠ ಮಾಡಿ ಮಕ್ಕಳನ್ನು ಉಪವಾಸ ಮಾಡಿಸ್ತಾರೆ, ಅಥವಾ ಮಕ್ಕಳು ಹಠ ಮಾಡಿ ಉಪವಾಸ ಮಾಡ್ತಾರೆ. ಆ ಟೈಮಲ್ಲಿ ಅವರು ಈವ್ನಿಂಗ್ವರೆಗೆ ಸರಿ ನಾರ್ಮಲ್ ಆಟಾಡ್ತಾ ಇರ್ತಾರೆ. ಆದ ನಂತರ ಅವರ ಡಿಹೈಡ್ರೇಷನ್ ಆಗಿ ಸುಸ್ತಾಗಿ ಎಲ್ಲ ಇದೆ. ಆವಾಗ ಏನು ಮಾಡಬೇಕು, ಟಿಲ್ ನಮ್ಮ ಇಫ್ತಾರ್ ಟೈಮ್ವರೆಗೆ ಏನಾದರೂ ಆ್ಯಕ್ಟಿವಿಟಿಯಲ್ಲಿ ಅವರನ್ನು ಇಂಡಲ್ಜ್ ಮಾಡಬೇಕು. ಅವರೊಟ್ಟಿಗೆ ಇರಿ. ಬಟ್ ಫುಡ್ಡೆಲ್ಲ ಅವ್ರಿಗೆ ಗೊತ್ತು, ನೀವು ಮಕ್ಕಳೊಟ್ಟಿಗೆ ಈವ್ನಿಂಗ್ ಟೈಮ್ ಇರಬೇಕು. ಸೊ ಇಫ್ತಾರ್ದು ಫುಡ್ಡೆಲ್ಲ ಮುಂಚೆನೇ ಪ್ರಿಪೇರ್ ಮಾಡಿ ಇಡೀರಿ. ಸೊ ಆ ಟೈಮಲ್ಲಿ ಮಕ್ಕಳ ಜೊತೆ ಇರಿ. ಮತ್ತು ಅವರ ಕಾನ್ಷಿಯಸ್ ಮೈಂಡ್ ಅವರು ಫಾಸ್ಟಿಂಗ್ ಇದ್ದಾರೆ ಅದನ್ನು ತೆಗಿಬೇಕಾಗಿ ಅಂಥ ಆ್ಯಕ್ಟಿವಿಟಿ ಅಂತ ಮಾಡಿ. ಮತ್ತು ಈವನ್ ಮಕ್ಕಳಿಗೆ ಜಾಸ್ತಿ ಲೈಕ್ ಸ್ಟಾರ್ಟಿಂಗಲ್ಲಿ ಮಕ್ಕಳು ಉಪವಾಸ ಇಡ್ತಾರಲ್ಲ, ಅವರಿಗೆ ತುಂಬ ಕಷ್ಟ ಆಗುತ್ತೆ. ಆದ್ರೂ ಫುಡ್ ಇಫ್ತಾರ್ ಇರಲಿ, ನೈಟ್ ಇರಲಿ ಅಥವಾ ಸುಹೂರ್ ಇರಲಿ, ಆವಾಗ ಕರೆಕ್ಟಾಗಿ ಫುಡ್ ಕೊಡಿರಿ. ಆ್ಯಂಡ್ ಅವರಿಗೆ ಇಂಪ್ರೆಸ್ ಮಾಡೋದಂದರೆ ಡಿಫ್ರೆಂಟ್ ಅಟ್ರಾಕ್ಟಿವ್ ಪ್ಲೇಟ್ಸಲ್ಲಿ ಕೊಡಿರಿ. ಸೊ ದಟ್ ಅವರು ತಿಂತಾರೆ ಫುಡ್ ಒಳ್ಳೆ ಮಾಡಿ. ಹಾಗೆ ಮತ್ತು ಒಳ್ಳೆ ರೆಸಿಪೀಸ್ ಮಾಡಿಕೊಡಿ. ಅದರಲ್ಲೂ ಹೆಲ್ತ್ ನೋಡಿ, ನ್ಯೂಟ್ರಿಷನ್ ಬೇಸ್ಡ್ ನೋಡಿ ರೆಸಿಪೀಸ್ ಮಾಡಿ. ಮತ್ತು ಒಳ್ಳೆ ಆಕಾರದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಕಲರ್ಡ್ ಪ್ಲೇಟಲ್ಲಿ ಒಳ್ಳೆ ಇದು ಡಿಸೈನ್ಸ್ ಎಲ್ಲ ಮಾಡಿ ಫುಡ್ ಕೊಡಿ. ಆವಾಗ ಅವರು ಬೇಗ ಅದನ್ನೆಲ್ಲ ನೋಡಿ ತಿಂತಾರೆ. ಸೊ ಆವಾಗ ಅದಕ್ಕೂ ಫುಡ್ ಇಂಟೇಕು ಸರಿ ಇರ್ತದೆ, ಎಂಜಾಯ್ ಮಾಡಿನೂ ತಿಂತಾರೆ. ಥ್ರೂ ಔಟ್ ದ ಡೇಸ್ ಕೂಡ ಅವರು ಸ್ವಲ್ಪ
ಸ್ಟ್ರೆಂತ್ ಎನರ್ಜಿ ಇರ್ತದೆ ಅವರನ್ನು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅವರಿಗೆ ಫುಡ್ ಕೊಡಿರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.